ಕಲಬುರಗಿಯ ಉಸ್ತುವಾರಿ ಸಚಿವ, ಚಿತ್ತಾಪುರ ತಾಲೂಕಿನ ಶಾಸಕ, ಇವರ ಬಗ್ಗೆ ಪ್ರಿಯಾಂಕ್ ಖರ್ಗೆಜಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಮೋದಿಯವರನ್ನು ಆನೆ, ಇವತ್ತು ಪ್ರಿಯಾಂಕಾ ಖರ್ಗೆಯವರು ನಾಯಿ ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ಇದು ಒಂದು ನಾಚಿಕೆಗೇಡಿನ ಸಂಗತಿ. ಇವತ್ತೇನು ಅವರ ಒಂದು ಸ್ಥಾನ ಇದೆ, ಆ ಸ್ಥಾನಕ್ಕೆ ಮರ್ಯಾದೆ ಕೊಡುವಂಥ ಹೇಳಿಕೆಗಳು ಕೊಡಬೇಕು. ಇಂಥ ಒಂದು ಹೇಳಿಕೆ ಕೊಟ್ಟಂಥ ಈ ರಾಜ್ಯದಲ್ಲಿ ಚಲುವ ಚೆನ್ನಿಗ ನಾರಾಯಣ ಸ್ವಾಮಿ ಏನಂತಲ್ಲ ಮುತ್ಯ, ನಾರಾಯಣ ಮುತ್ಯ ಗಡ್ಡ ಬೆಳಗಾಗ್ಯಾವ, ಕೂದಲು ಬೆಳಗಾಗ್ಯಾವ. ಮಾತಾಡಬೇಕಾದ್ರೆ, ಹೇಳಿಕೆ ಕೊಡಬೇಕಾದ್ರೆ ಒಂದು ಗತ್ತಿರಬೇಕು. RSSನವರು ಇಂಥ ಒಂದು ಸೃಷ್ಟಿ ಮಾಡಲಿಕ್ಕೆ ಇಂಥ ಒಂದು ಯಾರು ನಾರಾಯಣ ಸ್ವಾಮಿ ಏನೋ ಹೇಳಿದ್ರು, ಚಲುವ ಚೆನ್ನಿಗ ನಾರಾಯಣ ಮುತ್ಯ ಇಂಥವ್ರಿಗೆ ತಯಾರು ಮಾಡ್ತಾರೆ. ಇವತ್ತು ಕಲಬುರಗಿ ಜಿಲ್ಲೆಯಿಂದ ಮಾತನಾಡಬೇಕಾದ್ರೆ ಏನು BJP ಪಕ್ಷದ ರಾಜ್ಯ ನಾಯಕರುಗಳು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಂಡಿದ್ದಾರೆ. ಕಲಬುರಗಿ ಚಲೋ ಧರಣಿ ಅಂತಲೂ ನಾವು ತಿಳ್ಕೊಬೋದು. ಇವತ್ತೇನು ಇವರು ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊಂಡಿದ್ದಾರಲ್ಲ, ಇವತ್ತು ಕರ್ನಾಟಕದ ಗಂಡು ಮೆಟ್ಟಿದ ನಾಡು, ಶರಣರ ಸಂತರ ಬೀಡು, ಈ ರಾಷ್ಟ್ರದ ಎರಡನೇ ಅಂಬೇಡ್ಕರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಕರ್ಮಭೂಮಿ ಕಲಬುರಗಿಯಿಂದ ನಿಮಗೆ ಏನು BJP ನಾಯಕರು ಏನು ಹೊಂಟಿದ್ದೀರಿ, ಇವತ್ತು BJPಯ ಗುಂಡಾಗಿರಿಗೆ, BJPಯ ಕೋಮು ಗಲಭೆ ಸೃಷ್ಟಿಸುವವರೆಗೆ ಕಲಬುರಗಿ ನಗರದಿಂದ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಏನು ದಿನಾಂಕ 21/5/2025 ಕಲಬುರಗಿ ನಗರಕ್ಕೆ ಆಗಮಿಸಿದಂಥ ಚಲವಾದಿ ನಾರಾಯಣ ಸ್ವಾಮಿಯವರು BJP ಕಚೇರಿಯಲ್ಲಿ ಏನು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಬೇಕಾದ್ರೆ ಮೂರ್ಖತನದ ಮಾತು, ನಾಚಿಕೆಗೇಡಿನ ಸಂಗತಿ. ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಮಾತನಾಡಬೇಕಾದ್ರೆ ಇವತ್ತು ಈ ರಾಜ್ಯದ ಧೀಮಂತ ನಾಯಕ, ಕಲಬುರಗಿಯ ಉಸ್ತುವಾರಿ ಸಚಿವ, ಚಿತ್ತಾಪುರ ತಾಲೂಕಿನ ಶಾಸಕ, ಇವತ್ತು ಇವರ ಬಗ್ಗೆ ಪ್ರಿಯಾಂಕ್ ಖರ್ಗೆಜಿಯವರ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಮೋದಿಯವರನ್ನು ಆನೆ, ಇವತ್ತು ಪ್ರಿಯಾಂಕಾ ಖರ್ಗೆಯವರು ನಾಯಿ ಅಂತ ಮಾತಾಡ್ತಾ ಇದ್ದಾರೆ ಅಂದರೆ ಇದು ಒಂದು ನಾಚಿಕೆಗೇಡಿನ ಸಂಗತಿ. ಇವತ್ತೇನು ಅವರ ಒಂದು ಸ್ಥಾನ ಇದೆ, ಆ ಸ್ಥಾನಕ್ಕೆ ಮರ್ಯಾದೆ ಕೊಡುವಂಥ ಹೇಳಿಕೆಗಳು ಕೊಡಬೇಕು. ಇವತ್ತೇನು ಇಂಥ ಒಂದು ಹೇಳಿಕೆ, ಇವತ್ತು ಏನು ನಾಯಿ ಅಂತ ಪದವನ್ನು ಬಳಸುವ ಅಂತ ಒಂದು ಏನಿದೆ, ಇದು ಮೂರ್ಖತನದ ಹೇಳಿಕೆ, ಇವತ್ತು ಅವೈಜ್ಞಾನಿಕವಾದಂಥ ಹೇಳಿಕೆ. ಇದು ಇಂಥ ಒಂದು ಹೇಳಿಕೆ ಕೊಟ್ಟಂಥ ಏನು ಈ ರಾಜ್ಯದಲ್ಲಿ ಚಲುವ ಚೆನ್ನಿಗ ನಾರಾಯಣ ಸ್ವಾಮಿ ಏನಂತಲ್ಲ ಮುತ್ಯ, ನಾರಾಯಣ ಮುತ್ಯ ಗಡ್ಡ ಬೆಳಗಾಗ್ಯಾವ, ಕೂದಲು ಬೆಳಗಾಗ್ಯಾವ. ಮಾತಾಡಬೇಕಾದ್ರೆ, ಹೇಳಿಕೆ ಕೊಡಬೇಕಾದ್ರೆ ಒಂದು ಗತ್ತಿರಬೇಕು, ಆ ಹೇಳಿಕೆಗೆ ಒಂದು ವಜನ ಇರಬೇಕು. ಇಂಥ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಏನು ಚಿತ್ತಾಪುರ ನಗರಕ್ಕೆ ಹೋದಾಗ ಅಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಪ್ರಿಯಾಂಕಾ ಖರ್ಗೆಜಿಯವರ ಅಭಿಮಾನಿಗಳು ಇವತ್ತು ಗೇರಾವ್ ಹಾಕ್ಯಾರ. ಏನಂತ, ನಿಮಗೆ ಕ್ಷಮೆ ಕೇಳಿ, ಇವತ್ತು ಇಂಥ ಹೇಳಿಕೆ ಕೊಟ್ಟಿದ್ರಲ್ಲ ಇದು ಸರಿಯಲ್ಲ, ಇದಕ್ಕೆ ನೀವು ಕ್ಷಮೆ ಕೇಳಬೇಕು. ಪ್ರಿಯಾಂಕ್ ಖರ್ಗೆಜಿಯವರ ಹೆಸರು ಬಳಸ್ಕೊಂಡು ಇಂಥ ಹೇಳಿಕೆ ಕೊಟ್ಟಿದ್ರೆ ನೀವು ಕ್ಷಮೆ ಕೇಳಬೇಕಂತ ಹೇಳಿ ಗೇರಾವ್ ಹಾಕ್ಯಾರ. ಇದು ಸಹಜ. ಯಾರೇ ಇವತ್ತು BJPಯಲ್ಲಿರುವಂಥ ಮಹಾನ್ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನೀವು ಗೇರಾವ್ ಹಾಕ್ತೀರಿ, ಪ್ರತಿಭಟನೆ ಮಾಡ್ತೀರಿ. ನಿಮ್ಮ ನಾಯಕನ ಬಗ್ಗೆ ಮಾತಾಡಿದಾಗ ಇದು ಸಹಜ. ಇವತ್ತು BJP ಮಹಾನ್ ನಾಯಕರ ಬಗ್ಗೆ ಮಾತಾಡಿದಾಗ ನೀವೇನು ಹೊಚ್ಕೊಂಬಕ್ಕೋತೀರಿ? ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಗೇರಾವ್ ಹಾಕ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಇಂಥ ಹೇಳಿಕೆ ಕೊಡಬಾರ್ದು, ಕ್ಷಮೆ ಕೇಳ್ರಿ ಅಂತ ಹೇಳ್ತಾರೆ. ಇದು ಏನು ತಪ್ಪ? ಗೇರಾವ್ ಹಾಕಿದ್ದಾರೆ, ಕ್ಷಮೆ ಕೇಳಂದ. ಯಾಕಂದ್ರೆ ಒಂದು ಎಲುವಿಲ್ಲದ ನಾಲಿಗೆಯಿಂದ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಇಂಥ ಹೇಳಿಕೆ ಕೊಡಬಾರ್ದಂತ ತಿಳ್ಕೊಂಡು ಇವತ್ತು ಕ್ಷಮೆ ಕೇಳಲಿಕ್ಕೆ ಒತ್ತಾಯ ಮಾಡ್ಯಾರ.
ಅದನ್ನೇ ದೊಡ್ಡ ಬಂಡವಾಳವಾಗಿಟ್ಕೊಂಡಂಥ ಬಿ ಜೆ ಪಿ ನಾಯಕರು, ರಾಜ್ಯದ ನಾಯಕರು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡಲಿಕ್ಕೆ, ಈ ರಾಜ್ಯದಲ್ಲಿ ಕೋಮಗಲಭೆ ಸೃಷ್ಟಿ ಮಾಡಲಿಕ್ಕೆ, ಈ ರಾಜ್ಯದಲ್ಲಿ ವಿವಾದಾತ್ಮಕ ವಿಷಯವನ್ನು ದೊಡ್ಡದಾಗಿ ಮಾಡಲಿಕ್ಕೆ ಇಂಥ ಹೇಳಿಕೆಯನ್ನು ಕೊಡಿಸ್ತಾ ಇರ್ತಾರೆ. ಆ ಕೊಟ್ಟ ಮೇಲೆ ಅದನ್ನು ಸಮರ್ಥನೆ ಮಾಡ್ಕೋತಾ ಇದ್ದಾರಲ್ಲ, ಇದು ನೋಡ್ರಿ ನಾಚಿಕೆಗೇಡಿನ ಸಂಗತಿ. ಅಂದ್ರೆ ಇವತ್ತು ರಾಜ್ಯ ನಾಯಕರು ಏನೋ ಇಂಥ ಹೇಳಿಕೆ ಕೊಟ್ಟರಲ್ಲಪ್ಪ. ಇವತ್ತು ಈ ರಾಜ್ಯದ ಬಿ ಜೆ ಪಿ ಪಕ್ಷದ ಅಧ್ಯಕ್ಷ ಇವತ್ತು ವಿಜೇಂದ್ರ ಅವರು ಇರ್ಬೋದು, ಇವತ್ತು ಆರ್ ಅಶೋಕ್ ಅವ್ರು ಇರ್ಬೋದು, ಇವತ್ತೇನು ಇಲ್ಲಿ ಬಂದು ಇವತ್ತು ಪ್ರೆಸ್ಮೆಂಟ್ ಮಾಡಿದಂಥ ಎನ್ ರವಿಕುಮಾರ್ ಇರ್ಬೋದು. ಇಂಥ ಒಂದು ಹೇಳಿಕೆಗೆ ನೀವು ಸಮರ್ಥನೆ ಮಾಡ್ಕೋತೀರಂದ್ರೆ ನಿಮ್ಮ ಬಣ್ಣ ಬಯಲಾಗಿ. ಅಂದರೆ ಇಂಥ ಒಂದು ಹೇಳಿಕೆ ಕೊಡುವಂಥ ಪ್ರವೃತ್ತಿ, ಇಂಥ ಒಂದು ಸುದ್ದಿಯನ್ನು ದೊಡ್ಡದಾಗಿ ಮಾಡಿಕೊಂಡು ಅದನ್ನೇ ಬಿಂಬಿಸಿ ಇವತ್ತು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡುವಂಥ ವಿಚಾರ ಏನಿದೆಲ್ಲ, ಇದು ಬಿ ಜೆ ಪಿಯವರಿಗೆ ಕರಗತ ಆಗ್ಯದ. ಇಂಥ ಅನೇಕ ವಿಚಾರಗಳು ಕಳೆದ ಸಂದರ್ಭದಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಮನೆಗೆ ಗೇರಾವ್ ಹಾಕ್ತೀನಿ ಅಂತ ಬಂದಿದ್ದರು. ಅದು ನೀವು ಹಾಕಿದ್ರೆ ಗೇರಾವಲ್ಲ, ಕಾಂಗ್ರೆಸ್ ಪಕ್ಷದವ್ರು ಹಾಕರ ಅಂದ್ರೆ ನಿಮ್ಗೆ ಬ್ಯಾನ್ ಆಯ್ತು. ಅರೆ ಪ್ರಿಯಾಂಕ್ ಖರ್ಗೆ ಅಂದ್ರೆ ಯಾಕೆ ಈ ಬಿ ಜೆ ಪಿಗರಿಗೆ ಇಟ್ಟು ಚೂಕು ಮುಟ್ತದ, ಉರಿತದ? ಯಾಕೆ ಉರಿತದ ನಮ್ಗೆ ಅರ್ಥ ಆಗಲ್ಲ ಅದು. ಆದ್ರೆ ಜನರಿಗೆ ಮಾತ್ರ ಅರ್ಥ ಆಗ್ತದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರು ದಲಿತ ನಾಯಕ, ಒಬ್ಬ ದಲಿತ ಈ ದೇಶದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿ, ಒಬ್ಬ ದಲಿತ ಈ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಇವತ್ತು ಬಡವರಿಗಾಗಿ, ಶೋಷಿತರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಇವತ್ತು ಈ ರಾಜ್ಯದಲ್ಲಿರುವಂಥ ಬಡ ವಿದ್ಯಾರ್ಥಿಗಳಿಗಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಗಟ್ಟಿತನದಿಂದ ನಿಲ್ತಾ ಇದ್ದಾರೆ. ಇದು ಸಹಿಸ್ಕೋಕ್ಕಾಗ್ತಾ ಇಲ್ಲ ಬಿ ಜೆ ಪಿಗರಿಗೆ. ಆರ್ ಎಸ್ ಎಸ್ನವರು ಇಂಥ ಒಂದು ಸೃಷ್ಟಿ ಮಾಡಲಿಕ್ಕೆ, ಇಂಥ ಒಂದು ಯಾರು ನಾರಾಯಣ ಸ್ವಾಮಿ ಏನೋ ಹೇಳಿದ್ರು, ಚಲುವ ಚೆನ್ನಿಗ ನಾರಾಯಣ ಮುತ್ಯ, ಇಂಥವ್ರಿಗೆ ತಯಾರು ಮಾಡ್ತಾರೆ. ಇವರು ಇಂಥ ಮಾತಾಡಿದ ಮೇಲೆ ಇದಕ್ಕೆ ಒಂದು ಪ್ರತಿಭಟನೆ, ಒಂದು ಹೋರಾಟ ಮಾಡ್ತಾ ಇದ್ದಾರಲ್ಲ, ಇದು ಯಾವ ಸ್ವಾರ್ಥಕ್ಕಾಗಿ? ಪುರುಷಾರ್ಥಕ್ಕಾಗಿ ಬೇಕಲ್ಲ. ಏನು ಈ ರಾಜ್ಯದಲ್ಲಿರುವಂಥ ಜನರ ಹಿತಾಸಕ್ತಿಗಾಗಿ ನೀವು ಕಲಬುರಗಿ ಚಲೋ ಹಮ್ಮಿಕೊಂಡಿದ್ರಿ, ಈ ರಾಜ್ಯದಲ್ಲಿರುವಂಥ ರೈತರ ಸಲುವಾಗಿ ನೀವು ಕಲಬುರಗಿ ಚಲೋ ಹಮ್ಮಿಕೊಂಡಿದ್ರಿ, ಅಥವಾ ಈ ಜಿಲ್ಲೆಯಲ್ಲಿರುವಂಥ ಕಾರ್ಮಿಕರಿಗಾಗಿ ಕಲಬುರಗಿ ಚಲೋ ಹೋರಾಟ ಹಮ್ಮಿಕೊತೀರಿ. ಅರೆ ಕೇಂದ್ರ ಸರ್ಕಾರದಿಂದ ಈ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬರ್ತಾ ಇಲ್ಲ, ಅನ್ಯಾಯ ಆಗ್ತಾ ಇದೆ. ಇವತ್ತು ಬಿ ಜೆ ಪಿ ಮಹಾನ್ ಘಟಘಟಿ ನಾಯಕರು ಇವತ್ತು ರಾಜ್ಯದ ಒಳಿತಿಗಾಗಿ ಹೋರಾಟಗಳು ಮಾಡಬೇಕು, ಈ ರಾಜ್ಯದಲ್ಲಿರುವ ಜನರ ಭವಿಷ್ಯಕ್ಕಾಗಿ ನೀವು ಹೋರಾಟಗಳನ್ನು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಿ ಇಲ್ಲಿ ಬರುವಂಥ ಅನುದಾನ ನಮ್ಮ ರಾಜ್ಯಕ್ಕೆ ತರುವಲ್ಲಿ ನೀವು ಕೆಲಸ ಮಾಡಬೇಕು. ಅದು ಬಿಟ್ಟು ಮಾತಾಡಿದ್ದು ನೀವೇ. ಒಬ್ಬ ಉನ್ನತ ಮಟ್ಟದ ನಾಯಕನಿಗೆ ನಾಯಿ ಅನ್ನುವಂಥ ಪದ ಉಪಯೋಗ ಮಾಡಿದ್ದು ನೀವೇ, ಬಿ ಜೆ ಪಿಯವರೇ. ಮತ್ತು ನೀವೇ ಅದನ್ನು ದೊಡ್ಡ ವಿಷಯವಾಗಿ ಬಿಂಬಿಸಿ ಇವತ್ತು ಕಲಬುರಗಿ ಚಲೋ ಹಮ್ಮಿಕೊಂಡಿದ್ದಲ್ಲ, ಇದು ನಿಜವಾಗಲೂ ನಾಚಿಕೆಗೇಡಿನ ಸಂಗತಿ. ಇದನ್ನು ಕಲಬುರಗಿಯ ಜನ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿಯವ್ರಿಗೆ ಏನೂ ಕೆಲಸ ಇಲ್ಲ. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇಂಥ ಒಂದು ಕೆಟ್ಟ ಶಬ್ದಗಳನ್ನು ಉಪಯೋಗಿಸಿ ಕೆಲವು ಕಡೆ ಕೋಮುವಾದಗಳನ್ನು ಸೃಷ್ಟಿ ಮಾಡಿ ಇವೇ ಇಂಥ ವಿಷಯಗಳನ್ನು ಜನರು ತಲೆಗೆ ಹಾಕಿ ತಮ್ಮ ಬೇಳೆ ಬಯಸ್ಬೇಕಂತಿರ್ತಾರೆ. ಇದು ಸಾಧ್ಯ ಇಲ್ಲ. ಇವತ್ತು ಕರ್ನಾಟಕ ಜನ ನೋಡ್ತಾ ಇದ್ದಾರೆ, ನೀವು ಮಾಡ್ತಾ ಇರುವಂಥ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿರುವಂಥ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಇದೆ ನಿಮ್ಮದು ಯೋಗ್ಯತೆ ಏನಿದೆ, ನಿಮ್ಮ ನೈತಿಕತೆ ಏನಿದೆ. ಇಲ್ಲ ಸಲ್ಲದ ವಿಷಯಕ್ಕೆ ಇವತ್ತು ಕಲಬುರಗಿ ಚಲೋ ಹಾಯ್ಕೊಂಡಿದ್ರಲ್ಲ, ಇದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟ ಸಮಿತಿ ನಾವೆಲ್ಲರೂ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ನೋಡಿರಿ, ರಾಜ್ಯದಲ್ಲಿ ಬಿ ಜೆ ಪಿ ರಾಜ್ಯ ನಾಯಕರಿಗೆ ಏನೂ ಕೆಲಸ ಇಲ್ಲ. ಅವರಿಗೆ ಜನಪರವಾಗಿ ಕೆಲಸ ಮಾಡಬೇಕಾಗಿಲ್ಲ, ಜನರ ಪರವಾಗಿ ಹೋರಾಟ ಮಾಡಬೇಕಾಗಿಲ್ಲ, ಈ ರಾಜ್ಯದ ಒಳಿತಿಗಾಗಿ ಹೋರಾಟ ಮಾಡಬೇಕಾಗಿಲ್ಲ. ಅವ್ರಿಗೆ ಒಂದೇ ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದಾಗ ಯಾರಾದರೂ ನೇರವಾಗಿ ಇವತ್ತು ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕೂಡ ನೇರವಾಗಿ ವಿಷಯದ ಬಗ್ಗೆ, ರೈತರ ಬಗ್ಗೆ ಸಂವಿಧಾನಾತ್ಮಕವಾಗಿ ಮಾತಾಡ್ತಾ ಇದ್ದಾರಲ್ಲ, ಇದು ಇವ್ರಿಗೆ ಸಹಿಸ್ಕೋಕ್ಕಾಗ್ತಾ ಇಲ್ಲ. ಅದ್ರ ಸಲುವಾಗಿ ಇವತ್ತು ವಿನಾಕಾರಣ ಯಾರು ಸಚಿನ್ ಪಂಚಾಲ್ ಆತ್ಮಹತ್ಯೆ ವಿಷಯದಲ್ಲಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಮನೆಗೆ ಗೆರಾವ್ ಹಾಕ್ಲಿಕ್ಕೆ ಬಂದಿರು. ಇವತ್ತು ಚಿತ್ತಾಪುರದ ಕಾಂಗ್ರೆಸ್ ಕಾರ್ಯಕರ್ತರು ಗೆರಾವ್ ಹಾಕಿ ನೀವು ಮಾಡಿದ ತಪ್ಪದ, ನಿಮ್ಮ ಹೇಳಿಕೆ ಕಾನೂನಿನ ವಿರುದ್ಧ ಅದ. ಇವತ್ತು ಒಬ್ಬ ನಿಜವಾಗ ಯಾರು ನಾಯಕ ಇರ್ತಾನೆ, ಜನರ ಮಧ್ಯೆ ಇರ್ತಾನೆ, ಅಂಥವನ ಬಾಯಲ್ಲಿ ಇಂಥ ಮಾತು ಬರಬಾರ್ದು, ಅದಕ್ಕೆ ನೀವು ಕ್ಷಮೆ ಕೇಳಂತ ಇವತ್ತು ಒಂದು ಗೆರಾವ್ ಹಾಕಿದ್ರೆ ಇಡೀ ರಾಜ್ಯ ದೇಶದಲ್ಲಿರುವಂಥ ಬಿ ಜೆ ಪಿಗರಿಗೆ ಉರಿ ಉರ್ಲಿಕ್ಕತ್ತಾವ.